ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಜಲ್ ಚಾನಲ್. ಇವತ್ತು ನೋಡಿ ನಾನು ಹಾಕೋದಾಗ ಆ ಒಂದು ಮರಿನ ಎತ್ಕೊಂಡಿದ್ದೆ. ನೋಡಿ ಈಗ ಸುಮ್ಮನೆ ಇದೆ. ಇದು ಇನ್ನೊಂದು ಮರಿನ ಎತ್ಕೊಂಡೆ, ಆಮೇಲೆ ಕಿರಿಸ್ತಾ ಇತ್ತು. ನೋಡಿ ಎಷ್ಟು ಸೈಲೆಂಟ್ ಆಗಿದೆ. ನೋಡಿ ಸುಮ್ಮನೆ ಇದೆ. ಅದ್ರ ಅಮ್ಮ ನೋಡಿ ಇದನ್ನ ಎತ್ಕೊಂಡೋದಕ್ಕೆ ಹೇಗೆ ನೋಡ್ತಾ ಇದೆ. ಆಮೇಲೆ ಅದನ್ನು ಕೆಳಗೆ ಬಿಟ್ಟೆ. ನೋಡಿ ಇನ್ನು ಉಳಿದ ಮರಿಗಳೆಲ್ಲ 3 ಮರಿಗಳು ಇಲ್ಲಿದೆ. ನೋಡಿ ಇಲ್ಲಿ 2, ಈ ಕಡೆ 1. ಯಾರೋ ರೈಸ್ ಇಟ್ಟು ಹೋಗಿದ್ದಾರೆ ಬೆಕ್ಕಿ ತಿನ್ನಕ್ಕೆ. ಅದು ಸ್ವಲ್ಪ ತಿಂದು ಹಾಗೆ ಬಿಟ್ಟಿದೆ. ಚಿಕ್ಕ ಮರಿಗಳು ಇದು ನೋಡಿ ಕಿರಿಸ್ತಾ ಇತ್ತು. ಅದಕ್ಕಿಂತ ಇದು ಚೂಟಿಯಾಗಿತ್ತು ಈ ಬೆಕ್ಕಿನ ಮರಿ. ನೋಡಿ ಅದ್ರ ಅಮ್ಮನ ಹತ್ರ ಬಿಟ್ಟರೆ ಕೆಳಗಡೆ ಹೋಯ್ತು. ಇದು ನೋಡಿ ನಮ್ಮ ಹೇಜಲ್ ಮನೆಯಲ್ಲಿ ಊಟ ಬೇಕಂತ ಕೇಳ್ತಾ ಇದೆ. ನೋಡಿ ಹೇಗೆ ಕುತ್ಕೊಂಡು ಬಂದೆ. ನೋಡಿ ಅದಕ್ಕೆ ಊಟ ಬೇಕಾದಾಗ ಮಾತ್ರ ಹೀಗೆ ಮೇವನಿಕ್ಕೆ ಟೈಮಲ್ಲಿ ಅಷ್ಟೊಂದು ಕೇಳಲ್ಲ. ಕೂಗೋದೇ ಇಲ್ಲ, ಏನು ಯಾವ ಥರ. ಊಟ ಹಾಕಿದ್ರೆ ಬಂದು ಸುಮ್ಮನೆ ಮಲಗಿಬಿಡುತ್ತೆ. ಟೈಮಲ್ಲಿ ಊಟ ಹಾಕಬೇಕು. ನೋಡಿ 3 ಮರಿಗಳು 4 ಮರಿಗಳು. ನೋಡಿ ಪಾಪ ಸ್ವಲ್ಪ ದೊಡ್ಡವಾದ ಕೂಡಲೇ ಕಾರಿನ ಹಿಂದೆ ಅಲ್ಲಿ ಕಾರಲ್ಲಿ ಕೆಳಗೆ ಹೋಗಿರ್ತವೆ. ಆ ಬ್ಯಾನೆಟ್ ಕಾರಲ್ಲಿ ಹಿಂದೆ ಕೂತ್ಕೊಂಡು ಸ್ವಲ್ಪ ಮುಂದೆ ಹೋಗಿ ಎಲ್ಲೋ ಕೆಳಗೆ ಬಿಟ್ಟಿರ್ತವೆ. ಪಾಪ ಒಂದು ಕುಡಿ ಇಲ್ಲ. ಆಮೇಲೆ ನೀನು ಮಾಡಿಬಿಟ್ಕೊಂಡು ನನಗೆ ಪಾಪ ಇವ್ರನ್ನ ಉಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲಿ ಕೊಡಬೇಕಂತ ಗೊತ್ತಾಗ್ತಾ ಇಲ್ಲ. ಆನ್ಲೈನಲ್ಲಿ ನೋಡ್ತೀನಿ, ಎಲ್ಲಾದರೂ ಟ್ರಸ್ಟ್ ಇದ್ದರೆ ಅಲ್ಲಿ ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಚಾರಿಟಿ ಟ್ರಸ್ಟ್ ಇರ್ತಾರೆ ಕೆಲವು ಕಡೆ, ಸಾಕ್ತಾರೆ. ಅದರಲ್ಲಿ ಎಲ್ಲಾದರೂ ಬಿಟ್ಟು ಬರಬೇಕು, ಸೇಫ್ ಆಗಿರ್ತಾರೆ. ನೀವು ಇದಕ್ಕೆ ಸ್ವಲ್ಪ ದಿವಸ ಮಾತ್ರ ಸೇಫ್ಟಿಯಾಗಿ ಸೇಫಾಗಿರ್ತಾರೆ ಇಲ್ಲಿ. ಆಮೇಲೆ ಯಾವ ಕಡೆ ಹೋಗ್ತಾವೋ, ಯಾರು ಎತ್ಕೊಂಡು ಹೋಗ್ತಾರೋ ಗೊತ್ತಾಗಲ್ಲ. ಕ್ಯೂಟಾಗಿದೆ ಪಾಪ. ನೋಡಿ ಅದ್ರ ಅಮ್ಮನೂ ಕುತ್ಕೊಂಡಿದೆ ಇಲ್ಲಿ. ಡ್ರೈ ಫ್ರೂಟ್ ತಂದಿದ್ದೆ, ಹಾಕಿದೆ. ಚೆನ್ನಾಗಿ ಆಟ ಆಡ್ತಾ ಇದ್ದಾವಲ್ಲ. ಸಾಕಿದ
ಬೆಕ್ಕುಗಳು ಸೇಮ್ ಒಂದೇ ಥರ ಅನ್ನಿಸ್ತವೆ ನೋಡಿದರೆ. ಬೆಕ್ಕಿನ ಮರಿಗಳು ನೋಡಿ ಬೇಗ ಆಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಅವಕ್ಕೆ ಇದೇ ಮನೆಗೆ, ಅದಕ್ಕೆ ಅವಕ್ಕೆ ಬೆಕ್ಕಿನ ಮರಿಗಳಿಗೆಲ್ಲ ಇದೇ ಮನೆ ಅವಕ್ಕೆ. ಪಾಪ ರಾತ್ರಿ ಸೊಳ್ಳೆ ಎಷ್ಟು ಕಚ್ತವೆ, ಕಚ್ಕೊಂಡು ಮಲಗಿರ್ತವೆ ಕಚ್ಚಿಸ್ಕೊಂಡು. ಇದುವರೆಗೂ ಸೈಲೆಂಟಾಗೇ ಇದ್ದು, ಈಗ ಒಂದು 2 ದಿವಸದಿಂದ ಹೊರಗಡೆ ಬರ್ತವೆ ಮೇವು ಅಂತವೆ. ಮುಂಚೆ ಎಲ್ಲ ಸೈಲೆಂಟಾಗಿದ್ವಿ, ಕೂಗ್ತಾನೆ ಸೌಂಡೇ ಬರ್ತಾ ಇರಲಿಲ್ಲ. ಈಗ ಬರ್ತಾ ಇದೆ, ಈಗ ಮನೆಗಳೆಲ್ಲ ಹೊರಗೆ ಬರ್ತಾ ಇದೆ, ಸ್ವಲ್ಪ ದೊಡ್ಡವಾಗಿದ್ದಾವೆ. ಬಾಗಿಲು ತೆಗಿಬೇಕಂತ ತೆಗ್ದಿ ನೋಡು, ಬಾಗಿಲು ತೆಗ್ದಿ ನೋಡು. ಬಾಗಿಲು ತೆಗೆದು ರೂಮ್ನಲ್ಲಿ ಕುತ್ಕೊಂಡು ವಿಂಡೋನಲ್ಲಿ ನೋಡ್ಕೊಂಡು ಕುತ್ಕೋಬೇಕಾಗುತ್ತೆ. ಅದಕ್ಕೆ ಅದು ವೇಟ್ ಮಾಡ್ತಾ ಇರುತ್ತೆ. ನೋಡಿ ಈಗ ರೂಮಲ್ಲಿ ಆಯಿತು ನೋಡಿ, ಕಿಟಕಿಲಿ ಬಂದು ವಿಂಡೋ ಹತ್ರ ಕುತ್ಕೊಂಡಿದೆ. ಇಲ್ಲಿ ಏನೋ ಇದೆ ಥರ ನೋಡ್ತಾ ಇದೆ. ನಾನು ನೋಡಿದರೆ ಏನೂ ಕಾಣಲಿಲ್ಲ ಅಲ್ಲಿ. ಯಾರಿಗೆಲ್ಲ ಪೆಟ್ಸ್ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ. ನಮ್ಮ ಬೆಕ್ಕು ಇಲ್ಲೇ ಮನೇಲಿ ಓಡಾಡಿ ಇಲ್ಲಿ ವಿಂಡೋನಲ್ಲಿ ಕುತ್ಕೊಂಡು ಇದೇ ದೃಶ್ಯ ಪದೇ ಪದೇ ಹಾಕಿದ್ರು ಕೂಡ ಎಲ್ರಿಗೂ ಬೋರ್ ಆಗುತ್ತೆ ನೋಡೋಕ್ಕೆ. 15 ನಿಮಿಷ ವಿಡಿಯೋ ಬರುತ್ತೆ, ಎಲ್ಲರೂ 1 ನಿಮಿಷನಾದರೂ ನೋಡಿದ್ದೀವಿ. ನೋಡ್ತಾ ಇದ್ದೀನಿ ನೋಡಿ. ನೋಡಿ ಮತ್ತೆ ಬೆಳಿಗ್ಗೆ ಇವತ್ತು ತೆಗೆದಿದ್ದೀವಿ 4 ಮರಿಗಳು ಇದಾವೆ. ನೋಡಿ ಹೀಗೆ ಓಡಾಡ್ತಾ ಇದ್ದಾವೆ. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾವೆ. ಬೆಕ್ಕಿಗಳಿಗೆ ಒಂದು ಅಭ್ಯಾಸ. ಸ್ವಲ್ಪ ಮುಂದೆ ಹೋದರೆ ಎಲ್ಲಿ ಹಿಡಿಯಕ್ಕೆ ಬರ್ತಾರೆ ಅಂತ ಓಡ್ಬಿಡ್ತಾರೆ. ಹೊರಗಡೆ ನೋಡ್ಕೊಂಡು ಕುತ್ಕೊಂಡಿದೆ.